ಸ್ಟೇಷನ್ಗೆ ಹೋದಿಲ್ಲ ಸ್ಟೇಷನ್ ಬನ್ನಿ. ನಾನು ಫೋನ್ ಮಾಡ್ಕೊಂಡಾಗ ಸರ್ ಆ ಟೈಮ್ ಯಾರು ಇದು ಕನೆಕ್ಟ್ ಆಗಿಲ್ಲ ಸರ್ ಪೊಲೀಸ್ ಅದು ನಾನು ಫೋನ್ ಮಾಡಿ ಎಲ್ಲ ಬಿಜಿ ಬರತ್ತಿಲ್ಲ ಸರ್ ಆ ಟೈಮ್ ಸರ್ ಏನಿಲ್ಲ ಸರ್ ಅವ್ರದ್ದು ಲಿಂಗಾಯತ್ ಸರ್ ನಾನು Okay. ದಲಿತ ಅವ್ರದ್ದು ಸರ್ ಅರ್ಜಿ ನೋಡುವ ಸರ್ ನಾವು ಹ್ಮ್ ಫಸ್ಟ್ ಗೆ ಅವ್ರ ಪಪ್ಪ ಗೊತ್ತಾಗಿಂದ ನಾವ್ ಅಪ್ಪಾಜಿಗೆ ಇನ್ಫಾರ್ಮ್ ಮಾಡಿ ನಾವ್ ಅಪ್ಪಾಜಿ ಇಲ್ಲ ನಾವ್ ನಿಮ್ ಮನಿ ಒಳಗ್ ತಿಂದ್ ಬೆಳೆದೇವಿ ನೀವು ದೊಡ್ಡ ಮನೆಯವ್ರ ಹಾಕಿರಿ ನೀವು ಬ್ಯಾರೆ ಹುಡುಗ ಕೊಟ್ ಮದ್ವಿ ಮಾಡ್ರಿ ಅಂತಂದು ಸರ್ ನಾವ್ ಅಪ್ಪಾಜಿ ನನ್ನ ಧಾರವಾಡದೊಳಗ ಇಟ್ರಿ ಸರ್ ಊರ್ Okay. ಬಿಡಿಸಿ ಹ್ಮ್ ನಂತರ ಫೋನ್ ಎಲ್ಲಾ ಇದು ಮಾಡಿ ಇಟ್ಕೊಂಡಿದ್ರಿ ಸರ್ ನಾವ್ ಅಪ್ಪಾಜಿ ಹ್ಮ್ ಆ ಹುಡುಗಿಗೆ ಅವ್ರ ಮನಿ ಅವ್ರ ಪ್ರಕಾಶ್ ಕೂಡ ಕೆಟ್ಟದಾಗಿ ಬೇದಾಡಿ ಇನ್ನು ಇದ ವ್ಯವಹಾರ ಮಾಡಕೊಂತರ ಇರಕ್ ಬಿಡ್ತಿದ್ದೆ ನೀನು ನನಗ ಬಿಸ್ನೆಸ್ ಹಾಕಿತ್ತು ಇಷ್ಟೆಲ್ಲಾ ಕೆಟ್ಟದಾಗಿ ಮಾತಾಡಿ ಹೊಡೆದಿದ್ದ ಸರ್ ಅವ್ರಪ್ಪ ಆಕಿಗೆ ಅವಳು ಏನ್ ಮಾಡಿಲ್ಲ ಸರ್ ಧಾರವಾಡ ನಾ ಇದ್ದಿದ್ದ ಪ್ಲೇಸ್ ಗೊತ್ತಿತ್ತು ಸರ್ ಆಕಿಗೆ ಅಲ್ಲಿ ಬಂದ್ ಮನಿ ಒಳಗ್ ಹಿಂಗ್ ಮಾಡಾತರ ಟಾರ್ಚರ್ ನೀ ಬರ್ಲಿಲ್ಲ ನಾನು ಏನ್ರ ಮಾಡ್ಕೊಂತ ನಿನ್ ಹೆಸರ್ ಮ್ಯಾಗ ಬರ್ದಿಟ್ಟ ಅಂತಂದ್ ಈ ತರ ನನ್ ಮುಂದ್ ಅಂದ್ಲು ಸರ್ ಆಕಿ ನಾನ್ ನಿನ್ ಬಿಟ್ ಕೊಡಲ್ಲ ನಿನ್ ಜೊತೆನೇ ಇರ್ತೇನೆ ನಾನ್ ಟ್ರೂ ಮಾಡಿದ್ದ ಅಂತಂದ್ ಎಲ್ಲಾ ಹೇಳಿಲ್ಲ ಸರ್ ಆ ಪ್ರಕಾರ ನಾವಿಬ್ರು ಓಡಿದ್ವಿ ಸರ್ ಇಬ್ರು ಕೂಡಿ ಆಮೇಲೆ ಅವ್ರ ಮನಿಯೊಳಗ್ ಗೊತ್ತಿದ್ದನು ಸರ್ ಚೆನ್ನಣ್ಣವ್ರ ಸರ್ ಕಡೆ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿದ್ರಿ ಸರ್ ನಮ್ಮ ಮನೆಯವ್ರು ಪೂರ್ತಿ 7 ಮಂದಿ ಮೇಲೆ ಮಾಡಿದ್ರಿ ಸರ್ ಇವ್ರ ನಮ್ಮ ಹುಡುಗಿನ ಕಿಡ್ನಾಪ್ ಮಾಡಿದಾರೆ ಅಂತಂದ್ ಸರ್ ನಾವ್ ಆ ವಿಷಯ ನಮ್ಗ್ ಗೊತ್ತಾಗಿಂದ ನಾವ್ ಏನ್ ಮಾಡಿದ್ವಿ ಸರ್ ಸೀದಾ ಇದು ಹುಬ್ಳಿ SP ಸರ್ ಬಂದ್ ಭೇಟಿಯಾಗಿ ಆ ಮುಖಾಂತರ ಇಲ್ಲಿ ಇವ್ರ ಕಡೆ ಬಂದ್ವಿ ಸರ್ ನಾವ್ ಚೆನ್ನಣ್ಣವ್ರ ಸರ್ ಕಡೆ ಬಂದು ನಾವ್ ಎಲ್ಲಾ ಸ್ಟೇಟ್ಮೆಂಟ್ ಕೊಟ್ಟು ನಮಗ್ ಚೆನ್ನಣ್ಣವ್ರ ಸರ್ ಹೇಳಿದ್ರ ನೋಡು ಇಡೀ ಸಮಾಜ ಇಡೀ ಊರ್ನ ವಿರುದ್ಧ ಹಾಕೊಂಡ್ರಿ ಚಂದಾಗಿ ಬಾಳ್ರಿ ನೀವು ಅದ ಅವ್ರಿಗೆ ಉತ್ತರ ಆಗುತ್ತೆ ಅಂತಂದು ಹೇಳ್ತೀವಿ ಸರ್ ಅವ್ರು ಆ ಪ್ರಕಾರ ನಾವು ಚಂದಾಗಿ ಇದ್ದೀವಿ ಸರ್ ನಮ್ಮ ಮನಿ ಒಳಗ ಸರ್ ನಾವು ಅವತ್ತು ದುಡ್ಡು ತಿಂದ್ರು ನಮ್ಮ ಮನಿ ಒಳಗ್ ಖುಷಿ ಇತ್ತು ಸರ್ ಆಕಿ ದೊಡ್ಡ ಮನಿ ಇರ್ತಾರ ದೊಡ್ಡ ಮನಿ ಸೊಕ್ಕು ಹೊಟ್ಟೆ ಏನು ಕೊರತೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ರಿ ಒಟ್ಟು. ಇದ್ದೀವಿ ಸರ್ ನಾವು ಓಕೆ ಅವ್ರ ಮೇಲೆ ಒಂದ್ಸತಿ ಡೌಟ್ ಬಂದು ನಾನು SP ಸರ್ ಕಡೆ ಕಂಪ್ಲೇಂಟ್ ಮಾಡಿದೆ ಸರ್ ಹಿಂಗ ಹಾವೇರಿ ಒಳಗ್ ನಾವ್ ಇದ್ದಾಗ ನಮ್ಮ ಮ್ಯಾಗ ಬಂದ್ ಮನಿ ಬಂದ್ ನೋಡೋಗಿದ್ರಂತ ಸರ್ ಅವ್ರು ನಮ್ಮ ಅಕ್ಕ ಹೇಳಿದ್ರಿ ಸರ್ ಆ ಪ್ರಕಾರ ನಾ ಬಂದೆ ಇಲ್ಲಿ ನಾ ಶಿವಳ್ಳಿ ಒಳಗಿದ್ದಾಗ ಮತ್ತೆ ಇಲ್ಲಿ ಹಿಂಗ್ ಬಂದಿದಾರ ಅಂತಂದ್ ನಾನು ಇಲ್ಲಿ SP ಸರ್ ಕಡೆ ಹೋಗಿ ಇದು ಮಾಡಿದಾಗ ಇಲ್ಲ ಧಾರವಾಡ ಗ್ರಾಮೀಣ ಸ್ಟೇಷನ್ ಕಂಪ್ಲೇಂಟ್ ಮಾಡತ್ತೀನಿ ನೀನು ಅವ್ರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತಂದು ಅವ್ರ ಕರೆಸ್ದಾಗ ಬಂದ್ ಇಲ್ಲ ನಾವ್ ಪಾಲಿಗೆ ಅವ್ರು ಸತ್ತಾಳ ಅಂತಂದ ಬಿಟ್ಟಿವಿ ಸರ್ ನಾವ್ ಅಂತಂದ್ ಅವ್ರ ಕಡೆ ಇದು ಮಾಡ್ಯಾರ ಸರ್ ಹೇಳಿಕೆ ಕೊಟ್ರಿ ಸರ್ ಮತ್ತೆ ಚೆನ್ನಣ್ಣವ್ರ ಸರ್ ಕರ್ದಾರ್ರಿ ಅವ್ರನ್ನ ಕರೆಸಿ ನೀವ್ ಹಂಗ್ ಮಾಡಾಕ್ ಹೋಗ್ಬೇಡ್ರಿ ಮಾಡಿದ್ರೆ ನಿಮ್ ಮತ್ ಕಾನೂನ್ ನಿಮ್ ಬಿಡಲ್ಲ ಅಂತಂದ್ ಹೇಳಿ ಎಲ್ಲಾ ಹೇಳಿದ್ರು ಸರ್ ಎಷ್ಟು ಕೆಟ್ಟದಾಗಿ ಮಾಡಿದಾರೆ ಅಂದ್ರೆ ಸರ್ ನೆನ್ಪ್ ಮಾಡ್ಕೊಂಡ್ರು ಈಗೂ ಇದಾಗ್ತಿಲ್ಲ ಸರ್ ಭಯ ಆಗುತ್ತೆ. ಹಾ ಸರ್ ಅವತ್ ಏನಾಗಿತ್ತು? ಇಷ್ಟು ದಿನ ನೀವು ಬೇರೆ ಕಡೆ ಇದ್ರಿ, ಇಲ್ಲಿ ಊರಿಗೆ ಬಂದಿದ್ರಿ, ಊರಿಗೆ ಬಂದಿರುವಂತ ಉದ್ದೇಶ ಏನಾಗಿತ್ತು? ಸರ್ ನನ್ನ 8ನೇ ತಾರೀಕು ಇದು ಮಂತ್ಲಿ ಚೆಕಪ್ ಅಂತ ಕರ್ಕೊಂಡ್ ಬಂದಿದ್ದೆ ಸರ್ ನಾನು ಊರಿಗೆ. ಹಾ ಸರ್ ಕರ್ಕೊಂಡ್ ಬಂದಾಗ ನನ್ ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕಾಗಿದೆ ಸರ್ ಆಕಿವು ಕ್ಯಾಶ್ ಇನ್ಕಮ್ ಸ್ವಲ್ಪ ಪಾಸ್ಬುಕ್ ಅಲ್ಲೂ ಮಾಡ್ಸೋದಿತ್ತು ಸರ್ ಆ ಕಾರಣಕ್ಕಾಗಿ ಒಂದ್ ಸ್ವಲ್ಪ ದಿನ ಇಲ್ಲೇ ಉಳಿದು ಹೋಗೋಣ ಬೀಟ್ ಪೊಲೀಸ್ ಬರ್ತಾ ಇದ್ರಿ ಸರ್ ಒಂದ್ ತಿಂಗಳಾಗಿತ್ತು ನೋಡ್ ಸರ್ ಬೀಟ್ ಪೊಲೀಸ್ ಬಂದ್ ಒಂದ್ ತಿಂಗಳಾಗಿತ್ತು ಸರ್ ಬಂದ್ ಹೋಗಿಂದ ನಾನು ಆ ಕಾರಣಕ್ಕೆ ಇದು ಮಾಡಿದ್ದೆ ಸರ್ ಇಲ್ಲ ಮನೆಗಿರಿ ನೀನು ನಾವು ನಾನು ಓಡಾಡ್ಕೊಂತ ಇದ್ದೆ ಸರ್ ಅವತ್ 21ನೇ ತಾರೀಕು ಏನಾಯ್ತು ಸರ್ ನಂದು 22ಕ್ಕೆ ನಮ್ ತಂಗಿದ್ ಎಕ್ಸಾಮ್ ಇತ್ತು ಸರ್ RRB ನಂದು 23ಕ್ಕೆ ಇತ್ತು ಸರ್ ಎಕ್ಸಾಮ್ RRB ಆ ಕಾರಣ ನಾವು ಓದಾತಿದ್ವಿ ಸರ್ ಮನೆಯೊಳಗ ನಾವ್ ಅಪ್ಪಾಜಿ ಮತ್ತೆ ನಮ್ಮ ಅಮ್ಮ ಸರ್ ಹುಬ್ಳಿಯಿಂದ ಬರಾತಿದ್ರಿ ಸರ್ ಹುಬ್ಳಿಯಿಂದ ಗಿರಿಯಲ್ ರೋಡ್ನಾಗ ಬರೋ ಮುಂದೆ ಇವ್ರ ಪಪ್ಪ ಪ್ರಕಾಶ್ ಕೂಡ ಅವ್ರಿಗೆ ಭೇಟಿಯಾಗ್ಯಾನ ಸರ್ ಅಲ್ಲೇ ಮುಂದೆ ಟ್ರ್ಯಾಕ್ಟರ್ ತಗೊಂಡ್ ಸರ್ ನಾವ್ ಅಪ್ಪಾಜಿ ನೋಡಿದ ಸೀದಾ ಟ್ರ್ಯಾಕ್ಟರ್ ತಗೊಂಡೋಗಿ ಅವ್ರಿಗೆ ಗುದ್ದಿ ಬಿಟ್ಟಾನ ಸರ್ ಬೈಕ್ನಾಗ ಇದ್ದವ್ರು ನಾವ್ ಅಪ್ಪಾಜಿ ಸರ್ ಹಾ ಸರ್ ನಮ್ಮ ಅಮ್ಮಾಗ ಇಬ್ರಿಗೂ ಗುದ್ದಿ ಬಿಟ್ಟಾನ ಸರ್ ಅದೇನೋ ದೇವ್ರ ಪುಣ್ಯದಿಂದ ನಾವ್ ಅಪ್ಪಾಜಿಗೆ ಸ್ವಲ್ಪ ಖಾಲಿ ಹೊಡೆದ್ ಬಿದ್ದು ಓಡಿ ಬಂದಾರ ಸರ್ ನಾವ್ ಅಪ್ಪಾಜಿ ಮ್ಯಾಗ ಅಟ್ಯಾಕ್ ಮಾಡಿದ್ದು ಮಿಸ್ ಆಗಿಬಿಟ್ಟೈತೆ ಸರ್ ಅವ್ರಿಗೆ ಮತ್ತೆ ನಮ್ಮ ಮಾಮಾಗ ಏನ್ ಮಾಡ್ಯಾರ ಸರ್ ಒಂದ್ ಕನ್ಲಿ ತಗೊಂಡ್ ಇಲ್ಲ ಅವಾಗ ಬಾ ಅಂತಂದ್ ಹೇಳಿ ಇಲ್ಲ ನಿನ್ ಕಡಿತೇವ್ ನಾವು ಅಂತಂದ್ ಹೆದರ್ಸ್ಯಾರ ಸರ್ ಅವಾಗ ಅವಂಗು ಮೊನ್ನೆ ಅವ್ರ ಮೊನ್ನೆ ಒಂದ್ ಪಾಪ ಹೋಗಿ ಸರ್ ಅವಾಗ ಭಯ ನಿಂತರ ನನ್ಗೆ ಬಾ ವಿವೇಕ ಇಲ್ಲಿ ಅಂತಂದ್ 2 ಸತಿ ಫೋನ್ ಹಚ್ಚಿದ್ರು ಸರ್ ಹಾ ಸರ್ ಫೋನ್ ಹಚ್ಚಿದಾರೆ ನಾನು ಯಾರು ಆಗಿರ್ಬೋದು ಬಿಡಿ ಅಂತಂದ್ ನಾನು ಹೋಗಿ ಗೊತ್ತಿಲ್ಲ ಸರ್ ಮಾಮೂಲಿಯಾಗಿ ಕರೆದಿದ್ದಾರೆ ಅನ್ನೋ ತರನೇ ಹೋಗ್ಬೇಕಾಗಿತ್ತು. ಅದೇ ರೀತಿಯಾಗಿ ಹೇಳಿದ್ದಾರೆ, ಅದೇ ರೀತಿ ಗೈಡೆನ್ಸ್ ಮೇಲೆ ನಿಮ್ನ ಕರೆದಿರೋದು, ನೀವು ಅಲ್ಲಿಗೆ ಹೋಗಿರೋದು ಕೂಡ ಅಲ್ಲಿ ಏನು ಆಗಿಲ್ಲ ಅನ್ನೋ ತರನೇ ಹೋಗಿದ್ದೀರಾ? ಹಾ ಸರ್ ಹೋಗಿದ್ದೆ ನಾವ್ ಹೋಗಿಂದ ಅಲ್ಲಿ ಮುತ್ಕಪ್ಪ ಅಂತಂದ್ ಒಬ್ರು ಟ್ರ್ಯಾಕ್ಟರ್ನಾಗ ಇದ್ರಿ ಸರ್ ಅವ್ರು ಹೊಲದ್ ಸಂಧ್ಯಾಗ ಇಟ್ಟಿದ್ರಿ ಸರ್ ಅದನ್ನ ಟ್ರ್ಯಾಕ್ಟರ್ ಅದ್ರಾಗ ಕುಂತಿದ್ರಿ ಸರ್ ಅವ್ರು ಅಲ್ಲಿ ಕುಂತಿಂದ ನಾನು ಹೋಗಿ ಕೇಳಿದೆ ಸರ್ ಯಾರ ಒಬ್ರು ಹಿಂಗ ನಾವ್ ಅಪ್ಪಾಜಿಗೆ ಇದು ಮಾಡಿದ್ರಿ ನೋಡಿದ್ರೇನ್ರಿ ನೀವು ಅಂತಂದ್ ಇಲ್ಪಾ ನೀ ಯಾರ ಅನ್ನೋದು ಗೊತ್ತಿಲ್ಲ ಅಂತಾರ ಸರ್ ಅವ್ರ ಊರನವ್ರ ಸರ್ ಗೊತ್ತಿಲ್ಲ ಎಲ್ಲ ಭಯ ಪಡ್ಕೊಂಡ್ಬಿಟ್ಟಿದ್ರ ಅಂತ ಅವ್ರ ಕುಟುಂಬಕ್ಕೆ? ಇಲ್ಲ ಹಾ ಸರ್ ಅಂದ್ರೆ ಅವ್ರ ಕುಟುಂಬ ನೋಡಿದ್ರೆ ಎಲ್ಲ ಊರಿನ ಜನಗಳೆಲ್ಲ ಭಯ ಪಡ್ತಾ ಇದ್ರ? ಹಾ ಸರ್ ಆ ತರ ಸಿಚುವೇಶನ್ ಕ್ರಿಯೇಟ್ ಮಾಡಿದಾರೆ ಸರ್ ಅವ್ರು.
ಹಾ ಸರ್, ಅಲ್ಲಿ ನಾವು ಹೋದ್ ಗುಡ್ಸಿಗೆ ಅವ್ರು ಒಮ್ಮೆ ಟ್ಯಾಕ್ಟರ್ ಅಂತ ಹೇಳಿ ಬಂದು ನನ್ನ ಹಿಡಿದು ಬಿಟ್ಟ ಸರ್ ಒಬ್ಬ ವ್ಯಕ್ತಿಗೆ. ಹ್ಮ್ ಒಮ್ಮೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. ನಾ ಏನೇನ ಮಾಡಿ ತಪ್ಪಿಸ್ಕೊಂಡು ಓಡಿ ಬಂದೆ ಸರ್. ನಾವು ಹುಬ್ಳಿ ಸ್ಟೇಷನ್ ನಾನ್ ಹ್ಮ್ 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 ಬರೋ ನಾನ್ ಹಂಗ ದಾರಿ ಒಳಗೆ ಓಡ್ಕೊಂತ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ದೀನಿ ನಾನು. ಹ್ಮ್ ಹ್ಮ್ ಫೋನ್ ಮಾಡಿ ಪೊಲೀಸ್ ಟೈಮ್ ಹೋಗ್ಯಾರ ಸರ್, ಬಟ್ ಅವ್ರಿಗೆ ಮಾನ್ಯ ಉಳಿಸೋದಾಗಿಲ್ಲ ಸರ್. ಅಲ್ಲಿ ನಿಮ್ಮನ್ನ ಅಟ್ಯಾಕ್ ಮಾಡಿದ ತಕ್ಷಣ ನೀವು ಎಸ್ಕೇಪ್ ಆದ ತಕ್ಷಣ ಡೈರೆಕ್ಟ್ ಮನೆಗೆ ಬಂದ್ಬಿಟ್ಟಿದ್ರ ಅಲ್ಲಿಂದ? ಇಲ್ಲ ಸರ್, ನಾನ್ ಮನಿ ಒಳಗಿಲ್ಲ ಸರ್. ನಾನು ಅಲ್ಲಲ್ಲ ಸೀದಾ ನೀವು ಅಲ್ಲಿಂದ ಹಾ ಎಸ್ಕೇಪ್ ಆಗ್ತೀರಿ, ಅವ್ರ ಕೈಯಿಂದ ಹಾ ಸರ್. ತಪ್ಪಿಸ್ಕೊಳ್ತೀರಿ. ಹಾ ಅದಾದ ಸರ್. ಬಳಿಕ ನೀವು ಎಸ್ಕೇಪ್ ಆದ ನಂತರ ಅವ್ರು ಡೈರೆಕ್ಟ್ ಆಗಿ ನಿಮ್ ಮನೆಗೆ ಬಂದ್ಬಿಟ್ಟಿದ್ದಾರೆ. ಹಾ, ಮನಿ ಒಳಗ ಬಂದಿದ್ದಾರೆ ಸರ್. ಓಕೆ ಓಕೆ, ಮನೆಯಲ್ಲಿ ಅಮ್ಮ ಮತ್ತೆ ನಿಮ್ ಹೆಂಡತಿ ಇರ್ತಾರೆ. ಹಾ ಸರ್, ನಮ್ಮ ಮಮ್ಮಿ ನನ್ ನೋಡಾಕಂತ ದಾರಿ ಒಳಗ್ ಬರತ್ತಾಳ ಸರ್. ಓಕೆ. ಅಲ್ಲೇ ದಾರಿ ಒಳಗ ಹೊಡೆದ್ ಇದು ಮಾಡ್ಯಾರ ಸರ್ ನಮ್ಮ ದಾರಿಯಲ್ಲಿ ಮಮ್ಮಿಗೆ. ಸಿಕ್ಕಾಗ ನಿಮ್ ತಾಯಿಯವ್ರು ಹೊಡೆದಿರೋದು. ನಮ್ಮ ಮಮ್ಮಿಯವ್ರಿಗೆ ಹೊಡೆದಾರ ಸರ್. ಕೊಡ್ಲಿ ಓಕೆ. ತಗೊಂಡ್ ತೆಲಿಗೆ ಹೊಡೆದ್ ಬಿಟ್ರಿ ಸರ್. ಹ್ಮ್ ಮತ್ತೆ ಏನ್ ಮಾಡ್ಯಾರ ಸರ್, ಮನಿ ಒಳಗ್ ಬಂದು CC ಕ್ಯಾಮ್ರಾ ಐತಿ ಸರ್ ಮನಿ ಬಾಗಿಲಿಗೆ. ಹ್ಮ್ ಅಲ್ಲಿ ಅದನ್ನ ಬಂದ್ ಕ್ಯಾಮ್ರಾ ಹೊಡೆದಾರ ಸರ್. ನಮ್ ಸಣ್ಣ ತಂಗಿ ಕೈ ಮುರಿದಾರ ಸರ್. ಓ ನಮ್ದು ಇನ್ನೊಬ್ಬಕಿ ದೊಡ್ಡ ತಂಗಿ ತೆಲಿಗೆ ಹೊಡೆದು ಆಕಿದು ಕೈ ಇದು ಮಾಡ್ರಿ ಸರ್. ಹ್ಮ್ ಮತ್ ಮಾನೆ ಏನ್ ಮಾಡ್ಯಾಳ ಸರ್, ಆಚೆಕಡೆ ಮನಿ ಒಳಗ ಹಾಸಿ ಹೊರಗ್ ಬಂದು ಇಲ್ಲಿ ಕರೆಕ್ಟ್ ಅವ್ರಿಗೆ ಟ್ರ್ಯಾಕ್ಟರ್ ಸಂದಿ ಒಳಗ ಸಿಕ್ಬಿಟ್ರಿ ಸರ್. ಎಂತ ಮನುಷ್ಯತ್ವ ಅನ್ನೋದು ಇದ್ದಿದ್ರಿ ಸರ್. ಅಷ್ಟ್ ಕೆಟ್ಟದಾಗ ಇದು ಮಾಡ್ತಿದ್ದಿಲ್ಲ ಸರ್ ಅವ. ಒಂದ್ 3-4 ಸತಿ ಕುತ್ತಿಗೆಗೆ ಕೊಡ್ಲಿ ತಗೊಂಡ್ ಹೊಡೆದಾನ ಸರ್. ಹೊಟ್ಟಿಗೆ ಹೊಡೆದಾನ ಸರ್ ಕೊಡ್ಲಿ ತಗೊಂಡ್. ಓಕೆ. 7 ಮಂತ್ ಪ್ರೆಗ್ನೆಂಟ್ ಸರ್ ಆಕಿ. ಅವಾಗ ಹೊಟ್ಟೆಗೆ ಹೆಂಗ್ ಮನಸ್ಸು ಹೊಡೆದ್ಬಿಟ್ಟಿದ್ರಾ? ಬಿದ್ದಿತ್ತ? ಹಾ ಸರ್, ಅವಾಗ ಹೆಂಗ್ ಮನಸ್ಸು ಬಂತ ಅನ್ನೋದು ಗೊತ್ತಾಗ್ಲಿಲ್ಲ ಸರ್. ರಾಕ್ಷಸರಿಗಿಂತ ಕೇವಲವಾಗಿ ನಡ್ಕೊಂಡಿದ್ದಾರೆ. ಹಾ ಸರ್. ಹ್ಮ್ ಹ್ಮ್ ಸರ್ ಪೊಲೀಸ್ ಅವರು ನಮ್ಗೆ ಹೆಲ್ಪ್ ಮಾಡಿದಾರೆ ಸರ್. ಹ್ಮ್ DC ಮೇಡಮ್ ಮತ್ತೆ ಹ್ಮ್ ಈ ತರ ಇದು ಮಾಡಿದ್ರು ಸರ್. ಪೊಲೀಸ್ ಅವ್ರು ಹೆಲ್ಪ್ ಮಾಡಿದ್ರೆ. ಮತ್ತೆ ನನ್ ಏನ್ ಬೇಜಾರ್ ಅಂದ್ರೆ ನನ್ ಮನೆ ಉಳಿಲಿಲ್ಲ ಸರ್. ಅಲ್ಲ, ಅದು ಒಂದ್ ಸಹಜವಾಗಿ ಬೇಜಾರಾಯ್ತು. ಪ್ರೀತಿ ಮಾಡಿ ಮದುವೆ ಆಗಿ ಎಷ್ಟೆಲ್ಲ ಎದುರು ಹಾಕೊಂಡು ಏನೋ ಒಂದು ಆ ಸಂತೋಷವಾಗಿ ಸಂಸಾರವನ್ನ ಮಾಡ್ತಾ ಇದ್ರಿ, ಒಂದು ಮಗುವಿನ ಬರುವಿಕೆಗಾಗಿ ಕಾಯ್ತಾ ಇದ್ರಿ. ಇಂಥ ಸಂದರ್ಭಕ್ಕೆ ಹಿಂಗ್ ಆಗ್ಬಿಟ್ರೆ ಹಾ ಸರ್. ನಿಜಕ್ಕೂ ಆ ನೋವು, ನಿಮ್ಗಿರೋ ನೋವು ನಾವ್ ಏನೇ ಮಾತನಾಡಿದ್ರು ಬರೀ ಮಾತುಗಳಾಗತ್ತೆ. ನಿಜವಾಗ್ಲೂ ನೀವ್ ಏನ್ ಅನುಭವಿಸ್ತಿರ್ತೀರ ಅಂತ ನಿಮಗ್ ಮಾತ್ರ ಗೊತ್ತಿರುತ್ತೆ. ಹಾ ಸರ್. ಇದಕ್ಕೆ ನಾವ್ ಎಷ್ಟೇ ನಿಮ್ಗೆ ಆ ಟೈಮ್ ಒಳಗೆ ಯಾರು ಹೆಲ್ಪ್ ಮಾಡಿಲ್ಲ ಸರ್ ನಮ್ಮ ಮನೆಯವ್ರಿಗೆ. ಒಂದ್ ಮಾತ್ ಅವ್ರು ಅಟ್ಯಾಕ್ ಮಾಡುವಾಗ ಹೆಲ್ಪ್ ಮಾಡಿಲ್ಲ ಅಂದ್ರು, ಅವ್ರು ಅಟ್ಯಾಕ್ ಮಾಡಿ ಹೋಗಿಂದ ಆದ್ರೂ ಫೋನ್ ಮಾಡಿದ್ರಿ ಸರ್. ನಮ್ಮ ಮನೆಯೊಳಗೆ ಎಲ್ಲಾರು ಆರಾಮ ಉಳಿದ್ ಬಿಡ್ತಿದ್ರಿ ಸರ್ ಈಗ. ಹ್ಮ್ ಹಾ ಅಲ್ಲಿಂದ ಸರ್. ಬರೋದಕ್ಕೆ ಯಾರು ಆಸ್ಪತ್ರೆಗೆ ಬರೋದಕ್ಕೆ ಲೇಟ್ ಆಗ್ಬಿಡುತ್ತಾ ಅಲ್ಲಿ? ಇಲ್ಲ ಸರ್, ಆಸ್ಪತ್ರೆ ಅಂದ್ರೆ ಸರ್ ಇದು ಅವ್ರು ಬಂದ್ ಅಟ್ಯಾಕ್ ಮಾಡಿ ಬಾಳ ಹೊತ್ತಿಗೆ ಇನ್ಫಾರ್ಮ್ ಆಗೈತೆ ಸರ್ ಪೊಲೀಸರಿಗೆ. ಓಕೆ ಓಕೆ. ಮತ್ತ ಅವ್ರು ಬಂದ್ ಆಗ ಇಮಿಡಿಯೇಟ್ಲಿ ಮತ್ತೆ ಇದು ಮಾಡ್ಯಾರ ಸರ್. ಅವ್ರು ದವಾಖಾನಿಗೆ ಕಳ್ಸ್ಯಾರ ಸರ್. ಅಲ್ಲ, ನೀವು ಆದ್ರೆ ಅಲ್ಲಿಂದ ಎಸ್ಕೇಪ್ ಆಗಿದ್ರಲ್ಲ, ಅಲ್ಲಿ ನಿಮಗ್ ಮಾಹಿತಿ ಹೇಗ್ ಗೊತ್ತಾಯ್ತು ಮನೆಗೆ ಅಟ್ಯಾಕ್ ಮಾಡಿದ್ರೆ ಮನೇಲಿ ಅಂತ? ಇಲ್ಲ ಸರ್, ನನಗೆ ಗೊತ್ತಾಗಿಲ್ಲ ಸರ್. ನನ್ ಮೇಲೆ ಇದು ಮಾಡಿದಾರ ಅಂತ ನಾ ತಿಳ್ಕೊಂಡಿದ್ದೀನಿ ಸರ್. ಹಂಗ ಹ್ಮ್ 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 ಮನಿಗ್ ಹ್ಮ್ ಹೋಗ್ತಾರ ಅನ್ನೋದು ಇದನ್ನ ಇಲ್ಲ ಸರ್ ನಿಮಗ್ ನನ್ಗ. ನಂಬಿಕೆನೂ ಅದು ಊಹೆನೂ ಇಲ್ಲ ಹಾಗಾದ್ರೆ? ಹಾ ಸರ್. ಓಕೆ. ಆ ತರ ಇದು ಮಾಡಿದಾರೆ ಸರ್. ಊರನವ್ರೆಲ್ಲಾ ಬಾಳ ದೊಡ್ಡ ಪ್ರಮಾಣದಾಗ ಕೈವಾಡ ಐತಿ ಸರ್ ಇದ್ರಾಗ. ನಾನೇನ್ ಪೊಲೀಸ್ ಅವರು ನನಗೆ ಹೆಲ್ಪ್ ಮಾಡಿದಾರೆ ಸರ್. ಆದ್ರೆ ಈ ಕೇಸ್ CBI ಅವರಿಗೆ ತನಿಖೆ ಮಾಡ್ಬೇಕು ಅನ್ನೋದು ನನ್ನ ಆಸೆ ಸರ್. ಅಲ್ಲ, ಖಂಡಿತವಾಗಿ ಇಲ್ಲಾಂದ್ರೆ ನಿಮ್ಗೆ ನ್ಯಾಯ ಸಿಗ್ಲೇಬೇಕು. ಇದ್ರಲ್ಲಿ ಹಾ ಯಾವುದೇ ಸರ್. ರೀತಿಯಾದಂತ ಮುಲಾಜಿಲ್ಲ. ಹಾ ಒಬ್ಬ ಸರ್. ವ್ಯಕ್ತಿ ಒಂದು ಏನು ಒಂದು ಮಗಳನ್ನ ಹೆತ್ತಿದೀನಿ ಅಂದ ತಕ್ಷಣ ಅವಳ ಮೇಲೆ ಏನ್ ಬೇಕಾದ್ರೂ ಮಾಡ್ಕೋತೀನಿ ಅಥವಾ ಹೇಗ್ ಬೇಕಾದ್ರೂ ನೋಡ್ಕೋತೀನಿ ಅನ್ನೋದಕ್ಕೆ ಹಾ ಇದು ಸರ್. ಕಾನೂನು ವ್ಯವಸ್ಥೆ ಇದೆ ನಮ್ದು. ಹಾ ಮನ ಸರ್. ಬಂದಂತೆ ನಡೆದುಕೊಂಡ್ರೆ ಅವ್ರಿಗೆ ಶಿಕ್ಷೆ ಆಗದೆ ಅಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾ ಸರ್. ಖಂಡಿತವಾಗೂ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕೋ ಅದು ಶಿಕ್ಷೆ ಆಗುತ್ತೆ. ಹಾ ಸರ್. ಬಟ್ ಇವಾಗ ಕಳ್ಕೊಂಡಿರ್ತಕ್ಕಂಥ ಹೆಣ್ಣು ಮಗು ಬರೋದಿಲ್ವಲ್ಲ? ಹಾ ಸರ್. ಹೌದ್ ಸರ್. ಬರಲ್ಲ, ಆಕಿ ಹೊಳ್ಳಿ ಬರಲ್ಲ ಸರ್. ಇವಾಗ ಏನೋ ಸಣ್ಣ ಪುಟ್ಟ ಕೈ ಕಾಲು ಮುರಿದೋಗಿದ್ರೆ ಅಥವಾ ಇನ್ನೇನೋ ಆಗಿದ್ರೆ ಅವ್ರ ಜೊತೆ ನೀವು ಏನೋ ಅನ್ಯೋನ್ಯವಾಗಿ ಜೀವನವನ್ನ ಮಾಡ್ಬೋದಿತ್ತು. ಮುಂದೆ ದೂರ ಎಲ್ಲೋ ಹೋಗಿ ಸರ್. ಸಂಸಾರವನ್ನ ಹಾ ಜೀವನವನ್ನ ಮಾಡ್ಬೋದಿತ್ತೇನೋ. ಸರ್, ಆಕಿ ಇರಮಠ ಬೆಡ್ ಮ್ಯಾಗ ಇದ್ದಿದ್ರು ನಾನ್ ನೋಡ್ಕೊಂತೀನಿ ಸರ್. ಆಕಿ ನಮ್ ಬೆಂದಕ್ ಸರ್. ಆಕಿ ನಾ ಇಂಥ ಹಂಗೆ ಮಾಡ್ ನಾಲಾಯಕರುಗಳಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನಂಗೆ. ನಿಜಕ್ಕೂ ಇದು ಇಡೀ ಮನುಷ್ಯ ಕುಲವೇ ತಲೆ ತಗ್ಗಿಸುವಂತ ಘಟನೆ. ಸರ್, ನಾನು ಒಂದು CBI ಅವರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಸರ್. ಇಲ್ಲ ಹ್ಮ್ ಅವ್ರೇನ್ ಈ ಕೃತ್ಯ ಮೆರೆದಾರಲ್ಲ ಸರ್, ಅವ್ರಿಗೆ ಎನ್ಕೌಂಟರ್ ಮಾಡ್ಬೇಕು. ಇಲ್ಲ ಅಂದ್ರೆ ಸರ್ ನಾವೇನೈತೆ ಸರ್, ನಮ್ಮ ಮನೆಯವ್ರು ಎಲ್ಲರೂ ನಮ್ಗೇನ್ರ ಮಾಡ್ಕೊಂತೀವಿ ಸರ್. ಇದನ್ನ ನಾನು ಆ ಬಾಯಿ ರೀತಿ ಮಾತ್ಲೆ ಏನ್ ಬೇಡ. ಹೇಳತ್ತಿಲ್ಲ ಸರ್. ಕಾನೂನು ರೀತಿಯಲ್ಲಿ ಹೋರಾಟ ಏನಿದೆ ಆ ರೀತಿಯಾಗಿ ಮಾಡೋಣ. ಈಗ ಈಗ ಹಾ ಸರ್. ಆಗೋಗಿದೆ. ಈಗ ಅದಕ್ಕೆ ನಾವು ಏನು ಮಾಡಕ್ಕಾಗಲ್ಲ, ನೀವು ಏನು ಮಾಡಕ್ಕಾಗಲ್ಲ. ಈಗ ಮುಂದಿನ ಹೋರಾಟ ಏನು ಅಂತ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಹಾ ಅದನ್ನ ಸರ್. ಹೊರತುಪಡಿಸಿ ಈಗ ಕೂಗ್ಕೊಂಡು ನಮ್ಗ್ ನಾವೇನೋ ಮಾಡ್ಕೊಂಡ್ರೆ ಅದಕ್ಕೆ ಪರಿಹಾರ ಅಥವಾ ಕೊನೆಯದಾಗಿ ಸಾವೇ ಪರಿಹಾರ ಇರೋದಿಲ್ಲ. ನಾನು ಹೇಳ್ತಾ ಹಾ ಇರೋದು ನಿಮ್ಗೆ. ಹಾ ಸರ್. ಸೊ ಆ ರೀತಿ ಕುಗ್ಗೋಳದಕ್ಕೆ ಹೋಗ್ಬೇಡಿ. ನಿಮಗೆ ಸಪೋರ್ಟ್ ಏನ್ ಬೇಕೋ, ಕಾನೂನಿನ ಸಪೋರ್ಟ್ ಏನ್ ಬೇಕೋ, ಸಾಕಷ್ಟು ಜನ ನಿಮ್ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಹಾ ಇದನ್ನೆಲ್ಲರೂ ಕೂಡ ಸರ್. ಖಂಡಿಸ್ತಾ ಇದ್ದಾರೆ. ಇದು ಕೇವಲ ಒಂದೇ ಜಾತಿ ಒಂದೇ ಧರ್ಮದವರು ಇದನ್ನ ಇದ್ ಮಾಡ್ತಾ ಇಲ್ಲ. ಎಲ್ರೂ ಹಾ ಕೂಡ ಸರ್. ಹೇಳ್ತಾ ಇರುವಂತದ್ದು ಮನುಷ್ಯನಾಗಿ ಒಬ್ಬ ವ್ಯಕ್ತಿ ಮೃಗಕ್ಕಿಂತ ಕೇವಲವಾಗಿ ನಡೆದುಕೊಂಡಿರ್ತಕ್ಕಂಥದ್ದು. ನಿಜಕ್ಕೂ ಇದನ್ನ ಯಾರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾ ಬಟ್ ಅದೇ ಸರ್. ಇವಾಗ ನಾನು ಹೇಳ್ದ ಹಾಗೆ ಇವತ್ತು ಈಗೇನೋ ಒಂದು ಘಟನೆ ಆಗೋಗ್ಬಿಟ್ಟಿದೆ. ಅದರ ಹಾ ನೋವು ಸರ್. ಏನನ್ನೋದು ನಿಮ್ಗೆ ಗೊತ್ತಿದೆ. ಅದ್ರ ನೋವನ್ನ ಹಾ ನೀವು ಬಿಟ್ರೆ ಯಾರು ಕೂಡ ಅನುಭವಿಸೋಕೆ ಸಾಧ್ಯ ಇಲ್ಲ. ಕೇವಲ ನಾವು ಎಲ್ಲರೂ ಏನೋ ಮಾತನಾಡಬಹುದು, ನಿಮ್ ಸಪೋರ್ಟಿಗೆ ನಿಂತ್ಕೊಳ್ಬಹುದು. ಆದ್ರೆ ನಿಜವಾದ ನೋವನ್ನ ನೀವು ಅನುಭವಿಸ್ತಾ ಇರ್ತೀರಾ.
ಹಾ ಬಟ್ ಸರ್. ಧೈರ್ಯಗೆಡಬೇಡಿ. ಕಾನೂನು ರೀತಿಯಲ್ಲಿ ಹೋರಾಟ ಏನಿದೆ, ಕಾನೂನು ಚೌಕಟ್ಟನ್ನ ಮೀರಿ ಯಾವತ್ತೂ ಹೋಗ್ಬೇಡಿ. ಕಾನೂನು ರೀತಿಯಲ್ಲಿ ಏನು ಹೋರಾಟ ಇದೆ, ಜೊತೆಗೆ ನಾವುನು ಇರ್ತೀವಿ.